ಇನ್ನು ಇವತ್ತು ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಯಿತು. ಅದರಲ್ಲೂ ಕೂಡ ಹನುಮ ಮಾಲಾಧಾರಿಗಳು ಅಲ್ಲಿದ್ದಂಥ ಜಾಮಿಯಾ ಮಸೀದಿ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಮಾಲಾಧಾರಿಗಳ ನಡುವೆ ದೊಡ್ಡ ಗಲಾಟೆನೇ ಆಗೋಯ್ತು. ಇನ್ನು ಕೊಪ್ಪಳದಲ್ಲೂ ಕೂಡ ಬಹಳ ಗೊಂದಲಗಳು ಉಂಟಾಯಿತು. ಹಾಗಾದ್ರೆ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಏನೇನು ಸಮಸ್ಯೆಗಳಾಯಿತು ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು. ಮಸೀದಿ ಎದುರೇ ಆಕ್ರೋಶ. ಹನುಮಾನ್ ಚಾಲೀಸ ಪಠಿಸುತ್ತಲೇ ನಿಖಿ ಅಂತಿದ್ದಾರೆ. ಆ ಜಾಗ ನಮ್ದು, ಅಲ್ಲಿ ಮಂದಿರ ಕಟ್ತೀವಿ ಅಂತ ಸವಾಲ್ ಹಾಕ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. ಹಿಂದೂ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳು ರಣಕಹಳೆ ಮೊಳಗಿಸಿದರು. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಸಂಕೀರ್ತನಾ ಯಾತ್ರೆ ನಡೆಯಿತು. ಬೆಳಗ್ಗೆ ನಿಮಿಷಾಂಬ ದೇಗುಲದ ಬಳಿಯಿಂದ ಶುರುವಾದ ಯಾತ್ರೆ ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಕಾವೇರಿತ್ತು. ಜೈ ಬಜರಂಗ ಬಲಿ ಅಂತ ಘೋಷಣೆ ಕೂಗುತ್ತಾ ಮಾಲಾಧಾರಿಗಳು ಜಾಮಿಯಾ ಮಸೀದಿಯತ್ತ ನುಗ್ಗಲು ಯತ್ನಿಸಿದ್ರು. ಮಸೀದಿ ಬಳಿಯೇ ನಿಂಬೆಹಣ್ಣು ಇಟ್ಟು ಕರ್ಪೂರ ಹಚ್ಚಿದ್ರು. ಮಸೀದಿ ಕಡೆ ಕೈ ತೋರಿಸುತ್ತಾ ಆ ಜಾಗ ನಮ್ದು, ಅಲ್ಲೇ ಮಂದಿರ ಕಟ್ತೀವಿ ಅಂತ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ದೊಡ್ಡ ಜಟಾಪಟಿಯ ನಡೆಯಿತು. ರಸ್ತೆಯಲ್ಲೇ ಭಜನೆ ಮಾಡ್ತಾ ಕೂತ ಮಾಲಾಧಾರಿಗಳ ಮನವೊಲಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸಮಾಧಾನದಿಂದ ಮುಂದೆ ಸಾಗ ಹಾಕಿದ್ರು. ನಮ್ಮೆಲ್ಲರ ಆಸೆ ಏನಂದರೆ ಎಲ್ಲ ಊರಿನಲ್ಲಿ ಹನುಮಾನ್ ಜಯಂತಿಗೆ ಹೆಂಗೆ ಆಗ್ತಾ ಇದೆ, ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿಯಾಗಿ ಹನುಮಂತನ ಜಯಂತಿ ಇಲ್ಲೇ ಆಗಬೇಕು. ಅವನ ಸ್ಥಾನದಲ್ಲಿ ಕೂತ್ಕೊಂಡು ಅದ್ಧೂರಿಯಾಗಿ ಆ ಕಾರ್ಯಕ್ರಮ ಆಗಬೇಕು. ಬರೀ ಸಂಕೀರ್ತನೆ ಯಾತ್ರೆ, ಜಾಗೃತಿ ಯಾತ್ರೆ, ಪಾಪ ಭಕ್ತೆಲ್ಲ ಬಂದು ನೋವು ಮಾಡ್ಕೊಂಡು ಹೋಗೋದು ಇದು ನಿಲ್ಲಬೇಕು, ಆದಷ್ಟು ಬೇಗ ನಿಲ್ಲಬೇಕು. ಮತ್ತೊಂದೆಡೆ ಹನುಮ ಹುಟ್ಟಿದ ನಾಡು ಕೊಪ್ಪಳದ ಅಂಜನಾದ್ರಿ ಪರ್ವತ ಸಂಪೂರ್ಣ ಕೇಸರಿಮಯವಾಗಿತ್ತು. ಮತ್ತೊಂದೆಡೆ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಪ್ರಯುಕ್ತ ಬಜರಂಗದಳ ಕಾರ್ಯಕರ್ತರು ಬೃಹತ್ ಶೋಭಾಯಾತ್ರೆ ಕೈಗೊಂಡಿದ್ರು. ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಹಲವು ಹಿಂದೂ ಸಂಘಟನೆ ಕಾರ್ಯಕರ್ತರು ಶೋಭಾಯಾತ್ರೆ ವೇಳೆ ಹೆಜ್ಜೆ ಹಾಕುತ್ತಾ ನೃತ್ಯ ಮಾಡಿದ್ರು. ಮಂಡ್ಯದಿಂದ ಪ್ರಶಾಂತ್ ಜೊತೆ ಅಶ್ವಥ್, TV9 ಚಿಕ್ಕಮಗಳೂರು.